ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುಪ್ರೀಂ ಅಂಗಳದಲ್ಲಿ ಜಿಬಿಎ ಚುನಾವಣೆಯ ಭವಿಷ್ಯ ನಿಂತಿದೆ. ಹೌದು, ಚುನಾವಣೆ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಡೇಟ್ ಅನ್ನ ಫಿಕ್ಸ್ ಮಾಡಿದೆ. ಮೇ 20ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಸುಪ್ರೀಂ ಅಂಗಳದಲ್ಲಿ ಸದ್ಯ ಜಿಬಿಎ ಎಲೆಕ್ಷನ್ನ ಭವಿಷ್ಯ ನಿಂತಿದೆ. ಚುನಾವಣೆ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಡೇಟ್ ಅನ್ನು ಫಿಕ್ಸ್ ಮಾಡಿದೆ. ಮೇ 20ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಆಯೋಗ ಒಂದು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದೆ. ಈ ಒಂದು ಅರ್ಜಿಯಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಸಿಬ್ಬಂದಿಯ ಕೊರತೆ, ಹೀಗಾಗಿ ಸ್ವಲ್ಪ ಟೈಮ್ ಬೇಕು ಅಂತ ಆಯೋಗ ಕೇಳಿದೆ. ಮೇ 20ರಂದು ಆಯೋಗದ ಮನವಿಯನ್ನ ಸುಪ್ರೀಂ ಕೋರ್ಟ್ ಆಲಿಸುತ್ತೆ. ಜನಗಣತಿ ಹಾಗೂ SIR ಹಿನ್ನೆಲೆ ಮತ್ತಷ್ಟು ಟೈಮ್ ಕೇಳಿದೆ ರಾಜ್ಯ ಚುನಾವಣಾ ಆಯೋಗ. SIR ಆರಂಭವಾಗುತ್ತೆ ಪ್ರಕ್ರಿಯೆ, ಹಾಗೆ ಜನಗಣತಿ ಇದೆ. ಅಂದ್ರೆ ಇದೆಲ್ಲವೂ ಕೂಡ ಒಂದು ರೀಸನ್ ಸಿಕ್ಕಿದೆ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ಗೆ. ಹೀಗಾಗಿ ಮತ್ತಷ್ಟು ಟೈಮ್ ಬೇಕು, ಎಲೆಕ್ಷನ್ಗೆ ಸಿಬ್ಬಂದಿಯ ಕೊರತೆ ಇದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಜಿಬಿಎ ಚುನಾವಣೆ ನಡೆಸೋದಕ್ಕೆ ಸಿಬ್ಬಂದಿ ಕೊರತೆಯ ಕುರಿತು ಕೋರ್ಟ್ಗೆ ಮನದಟ್ಟನ್ನ ಮಾಡಿಕೊಡಲಿದೆ ಚುನಾವಣಾ ಆಯೋಗ. ಈ ಹಿಂದೆ ಜೂನ್ 30ರೊಳಗೆ ಜಿಬಿಎ ಚುನಾವಣೆಯನ್ನು ನಡೆಸುವಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಆದರೆ ಸದ್ಯದ ಪರಿಸ್ಥಿತಿ ಏನಿದೆ, ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ರಾಜ್ಯ ಚುನಾವಣಾ ಆಯೋಗ ಸಲ್ಲಿಕೆ ಮಾಡಿದೆ. ಈ ಒಂದು ಅರ್ಜಿಯ ವಿಚಾರಣೆ ಯಾವತ್ತು ನಡೆಯುತ್ತೆ? ಮೇ 20ನೇ ತಾರೀಕು. ಮೇ 20ರಂದು ಆಯೋಗದ ಮನವಿಯನ್ನ ಸುಪ್ರೀಂ ಕೋರ್ಟ್ ಆಲಿಸಲಿದೆ. ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕು. ಅಕಸ್ಮಾತ್ ಏನಾದರೂ ಇಲ್ಲ, ನೀವು ಎಲೆಕ್ಷನ್ ಮಾಡಲೇಬೇಕು ಅಂತ ಹೇಳಿದರೆ ಆಗ ಬೇರೆ ಆಪ್ಷನ್ನೇ ಇಲ್ಲ, ಎಲೆಕ್ಷನ್ ಆಗುತ್ತೆ. ಅಥವಾ ಈ ಸಿಬ್ಬಂದಿ ಕೊರತೆ ಏನಿದೆ, ಏನೆಲ್ಲ ವಿಷಯಗಳನ್ನು ಅವರು ಉಲ್ಲೇಖಿಸಿದ್ದಾರೆ ಅದನ್ನು ಸುಪ್ರೀಂ ಕೋರ್ಟ್ ಅರಿತುಕೊಂಡು ಪೋಸ್ಟ್ಪೋನ್ ಮಾಡಿದ್ರೆ ಆಗ ಎಲೆಕ್ಷನ್ ನಿಗದಿತ ಡೇಟ್ ಒಳಗಡೆ ನಡೆಯೋದಿಲ್ಲ. ಹೀಗಾಗಿ ಆಗ ಸರ್ಕಾರಕ್ಕೂ ಕೂಡ ರಿಲೀಫ್ ಸಿಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವ್ನವರು. ಪ್ರಸನ್ನ, ಇನ್ನು ಜಿಬಿಎ ಎಲೆಕ್ಷನ್ ಸದ್ಯ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ನಿಂತಿದೆ. ಸರ್ಕಾರ ಹಾಗೂ ಚುನಾವಣಾ ಆಯೋಗ ಏನೆಲ್ಲ ಹೇಳ್ತಾ ಇದೆ, ಜೊತೆಗೆ ನಿಜಕ್ಕೂ ಸಿಬ್ಬಂದಿ ಕೊರತೆ ಇದೆಯಾ, ಹೇಗೆ? ಸಿಂಚನ, ಈಗ ಸಮಸ್ಯೆ ಏನಾಗಿದೆ ಅಂತಂದ್ರೆ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿದೆ. ಕಾರಣ ಏನಂತಂದ್ರೆ ಒಂದು ಕಡೆ ಜನಗಣತಿ ನಡೀತಾ ಇದೆ, ತಮಗೆ ಗೊತ್ತಿದೆ. ಈಗಾಗಲೇ ಅದು ಹೆಚ್ಚು ಕಡಿಮೆ 3 ತಿಂಗಳ ಒಂದು ಅವಧಿನಲ್ಲಿ ನಡೆಯುವಂತ ಪ್ರಕ್ರಿಯೆ ಜನಗಣತಿದು. ಸೊ ಒಂದು ಕಡೆ ಜನಗಣತಿ ಕಾರ್ಯ ಈಗಾಗಲೇ ಆರಂಭ ಆಗಿರುವಂತದ್ದು, ಜನಗಣತಿ ಕಾರ್ಯ ನಡೀತಾ ಇದೆ. ಸೊ ಇನ್ನೂ ಒಂದು 2 ತಿಂಗಳ ಕಾಲ ಜನಗಣತಿ ನಡೆಯುತ್ತೆ, ಅದಕ್ಕೆ ಸಿಬ್ಬಂದಿ ಬೇಕು. ಎರಡನೇದಾಗಿ ನೋಡೋದಾದ್ರೆ ಈ ಒಂದು ಮತ್ತೆ ಈಗ SIR ಏನಂತಂದ್ರೆ ಎಲ್ಲಾ ಕಡೆನೂ ಕೂಡ ಮತದಾರರ ಪರಿಷ್ಕರಣೆಯನ್ನ ಮಾಡ್ಲಿಕ್ಕೆ ಮತ್ತೆ ಮತದಾರರ ಒಂದು ಪರಿಷ್ಕರಣೆಗೂ ಕೂಡ ಈಗ 3 ರಿಂದ 4 ತಿಂಗಳ ಕಾಲ ಸಮಯಾವಕಾಶ ಬೇಕು ಎಂದು ರಾಜ್ಯ ಚುನಾವಣಾ ಆಯೋಗ ಹೇಳಿರುವಂತದ್ದು. ಅಂದ್ರೆ 2 ಕಾರ್ಯಗಳಿಗೆ ಸಿಬ್ಬಂದಿ ಬೇಕು. 2 ಕಾರ್ಯಗಳನ್ನು ಕೂಡ ಇಂಪಾರ್ಟೆಂಟ್. 2 ಕಾರ್ಯಗಳನ್ನ ವಹಿಸಿರುವುದು ಕೂಡ ಸಾಂವಿಧಾನಿಕ ಸಂಸ್ಥೆಗಳೇ ಆಗಿರೋ ಹಿನ್ನೆಲೆಯಲ್ಲಿ, ಈ ಸಂಸ್ಥೆಗಳು ಹೇಳಿದ ಕೆಲಸವನ್ನ ಮಾಡಲೇಬೇಕಾಗಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಸಿಬ್ಬಂದಿಯ ಕೊರತೆ ಎದುರಾಗಿದೆ. ಈ ಪಾಯಿಂಟ್ ಅನ್ನ ಈಗ ಚುನಾವಣಾ ಆಯೋಗ ಮತ್ತೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಸಿದೆ ಈಗ ಆಲ್ರೆಡಿ. ಆದ್ರೆ ಈ ಅಫಿಡವಿಟ್ ಈ ಡೇಟ್ ಏನಿದೆ ಲೀಸ್ಟ್ ಆಗಿರ್ಲಿಲ್ಲ ಎನ್ನುವಂತ ವಿಚಾರ ನಡೀತಾ ಇತ್ತು. ಆ ಲೀಸ್ಟ್ ಆಗದಲೇ ಇರುವಂತ ವಿಚಾರದಿಂದನೇ ರಾಜ್ಯ ಸರ್ಕಾರ ಟೆನ್ಷನ್ ಆಗಿತ್ತು. ಜೊತೆಗೆ ರಾಜ್ಯ ಚುನಾವಣಾ ಆಯೋಗ ಲೀಸ್ಟ್ಗೆ ಅಂದ್ರೆ ಅದನ್ನ ಹಿಯರಿಂಗ್, ಇವ್ರು ಹಾಕಿರುವಂತ ಅಫಿಡವಿಟ್ ಹಿಯರಿಂಗ್ಗೆ ಲೀಸ್ಟ್ ದಿನಾಂಕ ನಿಗದಿ ಆಗದಲೇ ಇನ್ನೂ ಇರೋದ ಹಿನ್ನೆಲೆಯಲ್ಲಿ ಈ ಹಿಂದೆನೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರು ಬಹಳ ಇಂಪಾರ್ಟೆಂಟ್ ಆಗಿ ಹೇಳಿರುವುದಂತಂದ್ರೆ ಇನ್ನೆಲ್ಲ ನಾವು ಸುಪ್ರೀಂ ಕೋರ್ಟ್ ನಮ್ಗೆ ಏನು ಡೈರೆಕ್ಷನ್ ನಮ್ಮ ಹಿಯರಿಂಗ್ ಬರದಲೇ ಇರೋದ್ರಿಂದ ಇನ್ನು 30ರೊಳಗೆ ಮಾಡ್ಬೇಕಾಗ್ಬಹುದು ಎನ್ನುವಂತ ಚರ್ಚೆ ನಡೀತಾ ಇತ್ತು. ಈಗ ಡೇಟ್ ಫಿಕ್ಸ್ ಆಗಿದೆ. ಈಗ ಏನು ಮೇ 20ನೇ ತಾರೀಕು ಲೀಸ್ಟ್ ಆಗಿದೆ. ಈ ಒಂದು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಲೀಸ್ಟ್ ಅಂದ್ರೆ ದಿನಾಂಕವನ್ನು ನಿಗದಿ ಮಾಡಿರೋ ಹಿನ್ನೆಲೆಯಲ್ಲಿ ಅವತ್ತು 20ನೇ ತಾರೀಕು ಚೀಫ್ ಜಸ್ಟಿಸ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಸಲ್ಲಿಸಿರುವಂತಹ ಏನು ಅಫಿಡವಿಟ್ಗಳಿದೆ ಇವುಗಳ ವಿಚಾರಣೆಯನ್ನ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಕೈಗೊಂಡ ಸಂದರ್ಭದಲ್ಲಿ ಈ 2 ವಿಷಯಗಳನ್ನ ಸುಪ್ರೀಂ ಕೋರ್ಟ್ ಆಲಿಸಲೇಬೇಕಾಗತ್ತೆ. ಯಾಕಂದ್ರೆ 2 ಸಾಂವಿಧಾನಿಕ ಕೆಲಸಗಳು, ಒಂದು ಕಡೆ ಸೆನ್ಸಸ್ ನಡೀತಾ ಇರುವಂತದ್ದು, ಮತ್ತೊಂದು ಕಡೆ SIR ಕೂಡ ಮಾಡ್ಬೇಕಾಗಿರೋ ಹಿನ್ನೆಲೆಯಲ್ಲಿ, ಮತದಾರರ ಪರಿಷ್ಕರಣೆಯನ್ನು ಮಾಡ್ಬೇಕಾಗಿರೋ ಹಿನ್ನೆಲೆಯಲ್ಲಿ, ಇದಕ್ಕೆ ಕಾಲಾವಕಾಶ ಮಾಡ್ಬೇಕಾಗಿರೋದ್ರಿಂದ 2 ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಸುಪ್ರೀಂ ಕೋರ್ಟ್ ಇದನ್ನ ಗಮನಕ್ಕೆ ತೆಗೆದುಕೊಂಡು 4 ತಿಂಗಳ ಅವಧಿಯಲ್ಲಿ ಕೊಡುವಂತ ಸಾಧ್ಯತೆ ಇದೆ ಎನ್ನುವಂತ ಮಾಹಿತಿ ಇದೆ. ಅದೇ ಅದನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಯಾವ ರೀತಿ ಅದನ್ನ ನೋಡ್ತಾರೆ ಅನ್ನೋದನ್ನ ಕೂಡ ಪರಿಗಣಿಸ್ತಾರೆ ಅಂತ ನಾವು ನೋಡ್ಬೇಕಾಗತ್ತೆ. ಇವರೇನೋ ಅಪೀಲ್ ಮಾಡಿದ್ದಾರೆ, ಅದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಎಲ್ಲಾ ಸರ್ಕಮ್ಸ್ಟೆನ್ಸ್ ಗಳನ್ನ ತಮ್ಮ ಒಂದು ಗಮನಕ್ಕೆ ತೆಗೆದುಕೊಂಡು
ನಂತರ 30ನೇ ತಾರೀಕು ಹಿಂದೆನೇ ಜಡ್ಜ್ಮೆಂಟ್ ಆಗಿತ್ತು, 30ನೇ ತಾರೀಕು ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳಿ, ಆ ಜೂನ್ 30 ಮುಗಿಸ್ಬೇಕು ಅಂತ ಹೇಳಿ ಆ ಜಡ್ಜ್ಮೆಂಟ್ ನ ರೀಕನ್ಸಿಡರೇಷನ್ ಅಂದ್ರೆ ಹೊಸ ಒಂದು ಜಡ್ಜ್ಮೆಂಟ್ ಅನ್ನ ಕೊಡುತ್ತಾ ಅನ್ನೋದನ್ನ ಮೇ 20ನೇ ತಾರೀಕು ಇದರ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. GBA ಚುನಾವಣೆ ಭವಿಷ್ಯ ಮೇ 20ನೇ ತಾರೀಕು ನಿರ್ಧಾರ ಆಗುತ್ತೆ ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.